ವಿಡಿಯೋದಲ್ಲಿ ಇವತ್ತು ಈ ಥರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸು ನಿಮ್ಮದು ಯಾವ್ದಾದ್ರು ಈ ಥರ ವಾಟ್ಸಪ್ ಸ್ಟೇಟಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಈ ಥರ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮೂರು ಇದು ಬರುತ್ತೆ, ಅದು ಒನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೀಡಿಯಾ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಮ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫೋಟೋ ಸೆಲೆಕ್ಷನ್ ಯಾವ ಸೆಲೆಕ್ಟ್ ಆಗುತ್ತೋ, ನಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದೇ ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಫೋಟೋಲ್ಲಿ ಹಾಕೊಂಡಿರ್ತೀರ ನೋಡಿಕೊಂಡು ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿ, ಯಾವ ಫೋಟೋ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ಮೇಲೆ ಝೂಮ್ ಇನ್ ಮಾಡ್ಕೊಳ್ಳಿ. ಝೂಮ್ ಔಟ್ ಮಾಡ್ಕೊಳ್ಳಿ. ಝೂಮ್ ಇನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಷ್ಟಕ್ಕೆ ಬೇಕೋ, ಎಷ್ಟು ಸೆಕೆಂಡ್, ಮಿನಿಮಮ್ 30 ಸೆಕೆಂಡು, ನಿಮ್ಗೆ ಎಷ್ಟು ಸೆಕೆಂಡ್ ಬೇಕೋ ಅದನ್ನು ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ಇವೆರಡೂ ಲಾಕ್ ಮಾಡಿಬಿಡಿ. ಅದ್ರ ಮೇಲೆ ಲಾಕ್ ಮಾಡಿದ್ರೆ ಇವೆರಡು ಲಾಕ್ ಆಗುತ್ತೆ. ರೆಡ್ ಮಾರ್ಕ್ ಅಂತ ತೋರಿಸ್ತಿದ್ದೀನಿ ನೋಡಿ, ಅದು ಲಾಕ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಸೆಕೆಂಡ್ ಬೇಕೋ ಅದನ್ನು ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೀಡಿಯಾಗೆ ಹೋಗ್ಬಿಟ್ಟು ಬ್ಲರ್ ಅಂತಿದೆ, ಗ್ಯಾಸಿನೋ ಬ್ಲರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಲರ್ ಮಾಡಿ. ಫುಲ್ಲು ಬ್ಲರ್ ಮಾಡಿಬಿಡಿ. ಬ್ಲರ್ ಮಾಡಿ ಓಕೆ ಹೊಡೀರಿ, ರೈಟ್ ಮಾರ್ಕ್ ಹೊಡೀರಿ. ಅದಾದಮೇಲೆ ಮತ್ತೆ ಲೇಯರ್ ಮೀಡಿಯಾ ಮೇಲೆ ಯಾವ ಫೋಟೋ ತೊಗೊಂಡಿದ್ದೀರೋ ಅದೇ ಫೋಟೋನ ಮತ್ತೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಆ ಫೋಟೋ ಮೇಲೆ ಸೆಲೆಕ್ಷನ್ ಮಾಡಿಕೊಂಡು ನೆಕ್ಸ್ಟು ಲೇಯರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಕ್ರಾಪಿಂಗ್ ಅಂತಿದೆ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ರೌಂಡ್ ಶೇಪಲ್ಲಿ ಕ್ರಾಪ್ ಮಾಡ್ಕೊಳ್ಳಿ. ಅದು ನೀಟಾಗಿ ಅಡ್ಜಸ್ಟಬಲ್ಲು ಫ್ರೇಮ್ಗೆ ಕರೆಕ್ಟ್ ಕೂತ್ಕೊಳ್ಳೋ ಥರ ಕ್ರಾಪ್ ಮಾಡ್ಕೊಳ್ಳಿ. ಓಕೆ ಆಯಿತು. ನಿಮಗೆ ಎಷ್ಟು ಅಡ್ಜಸ್ಟಬಲ್ ಬೇಕೋ, ಎಲ್ಲಿ ಕರೆಕ್ಟಾಗಿ ಬೇಕೋ ಅದನ್ನು ನೀಟಾಗಿ ಕ್ರಾಪ್ ಮಾಡ್ಕೊಳ್ಳಿ. ಕ್ರಾಪ್ ಮಾಡಿದ್ಮೇಲೆ ಅಲ್ಲಿ ಅಡ್ಜಸ್ಟಬಲ್ ಮಾಡಿ. ಅಡ್ಜಸ್ಟಬಲ್ ಮಾಡಾದಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅಡ್ಜಸ್ಟಬಲ್ ಮಾಡಿಕೊಂಡು ಮೂವ್ ಮಾಡಿ. ನೆಕ್ಸ್ಟು ಲೇಯರ್ ಮೇಲೆ ಹೋಗಿ, ಲೇಯರ್ ಮೇಲೆ ಮೀಡಿಯಾ ಹೋಗಿ, ಒಂದು ಬ್ಲ್ಯಾಕ್ ಸ್ಕ್ರೀನ್ ತೊಗೊಳ್ಳಿ. ಇದು ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ಲೇಯರ್ಗೆ ಹೋಗಿ, ಇಲ್ಲಿ ಬ್ಲೈಂಡ್ ಅಂತಿದೆ ನೋಡಿ, ಬ್ಲೈಂಡಿಂಗ್, ಅದರಲ್ಲಿ ಹೋಗ್ಬಿಟ್ಟು ಸ್ಕ್ರೀನ್ ಅಂತ ಹೊಡೀರಿ. ಅದು ಆಟೋಮೆಟಿಕ್ಕಾಗಿ ಈ ಥರ ಬರುತ್ತೆ. ಮತ್ತು ಅದು ಕರೆಕ್ಟ್ ಎಲ್ಲಿಯೋ ಇದು ಸರ್ಕಲ್ ಇದೆಯೋ ಅಲ್ಲಿಗೆ ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ಅಡ್ಜಸ್ಟಬಲ್ ಮಾಡಿದ್ಮೇಲೆ ಪ್ಲೇ ಮಾಡಿ. ನಿಮ್ಗೆ ಯಾವ ಸಾಂಗ್ ಬೇಕೋ ಅದನ್ನು ಅಡ್ಜಸ್ಟಬಲ್ ಮಾಡಿಕೊಂಡು ಈ ಥರ ಪ್ಲೇ ಮಾಡ್ಕೊಳ್ಳಿ. ಇದರಲ್ಲಿ ಸೆಕೆಂಡು ಎಲ್ಲ ರನ್ ಆಗ್ತಾ ಇರುತ್ತೆ. ಚೆನ್ನಾಗಿದೆ. ಬಟ್ಟು ವಾಟ್ಸಪ್ ಸ್ಟೇಟಸ್ ಇಟ್ಕೊಳ್ಳಿ. ಆಮೇಲೆ ಮತ್ತೆ ನೀವು ಹೆಸ್ರೇನಾದರೂ ಬರೀಬೇಕು ಅಂದ್ರೂ ಟೆಕ್ಸ್ಟಲ್ಲಿ ಹೋಗಿ, ಟೆಕ್ಸ್ಟಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಬರ್ಕೊಳ್ಳಿ. ನಾನು ಸುಮ್ಮನೆ ನನ್ನ ಚಾನಲ್ ನೇಮ್ ಬರ್ಕೊತೀನಿ, ಸುಧನ್ ಬಿಟ್ಸ್ ಅಂತ. ಓಕೆ ಮಾಡಿ. ನಿಮ್ಗೆ ಅಡ್ಜಸ್ಟಬಲ್ಲು ಎಲ್ಲಿಗೆ ಬೇಕೋ ಅದನ್ನು ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ಇದರಲ್ಲೂ ತುಂಬಾ ಇದೆ. ಏನು ಫಾಂಟ್ಗಳು ಚೇಂಜ್ ಮಾಡೋದಿದೆ, ಆಮೇಲೆ ಫಾಂಟು ರನ್ನಿಂಗ್ ಆಗೋದು ತುಂಬಾ ಇದೆ. ಇದರಲ್ಲೂ ಆ್ಯನಿಮೇಷನ್ ಇದೆ ತುಂಬ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ, ನೀಟಾಗಿ ಫಾಲೋ ಮಾಡಿ. ತುಂಬ ಈಸಿಯಾಗಿರುತ್ತೆ. ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ಥರ ಮಾಡಾದ್ಮೇಲೆ ಮಾಮೂಲಿ ನಿಮ್ಗೆ ಗೊತ್ತಿದೆ ನೋಡಿ, ವಿಡಿಯೋ ಹಿಂಗೆ
ಬ್ಲಿಂಕು, ಇದು ಕೌಂಟರ್, ಲೆಟರ್ ಬೈ ಲೆಟರ್ ಬರೋದು ನೋಡಿ ಇದು. ಇದೆಲ್ಲ ಫಸ್ಟಲ್ಲಿದೆ ಲೆಟರ್ ಬೈ ಲೆಟರ್ ನೋಡಿ, ಇದು ಒಂದೊಂದು ಅಕ್ಷರನೇ ಬರುತ್ತೆ. ತುಂಬ ಚೆನ್ನಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಜೈ ಆಂಜನೇಯ.